ಡೇ ಬೈ ಡೇ ಪಾಯಿಂಟ್ಸ್ ಟೇಬಲ್ ಅಂತೂ ಧಗ 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 ಅಂತ ಹತ್ಕೊಂಡು ಉರಿತಾ ಇದೆ. ಬಿಕಾಸ್ ಜಿ ಟಿ ಮಾಡಿರೋ ಕೆಲಸ ಇಂದ ಜಿ ಟಿ ಟೇಬಲ್ ಅಲ್ಲಿ ಟಾಪ್ 3ಗೆ ಇವಾಗ ಹೊಡೆದ್ಬಿಟ್ಟು ಬೇರೆ ಟೀಮ್ಗೂ ಕೂಡ ಗೇಟ್ ನ ಓಪನ್ ಮಾಡಿಕೊಟ್ಟಿದ್ರೆ ಪ್ಲೇ ಆಫ್ಗೆ ನಿಮ್ಗೂ ಕೂಡ ದಾರಿ ಇದೆ, ಬನ್ನಿ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅಂಡ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಂತೂ ಕ್ರೇಜಿ ಆಗಿದೆ, ಡ್ರಾಮಾ ಅಂತೂ ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ. ಅಂಡ್ ಈ ಒಂದು ಸೀಸನ್ ಯಾವ ಟೀಮ್ಗೆ ಸ್ಟಿಲ್ ಇನ್ನ ಚಾನ್ಸ್ ಇದೆ ಪ್ಲೇ ಆಫ್ಗೆ ಹೋಗೋದಕ್ಕೆ ಅಂಡ್ ಎಷ್ಟು ವಿನ್ ಆಗಬೇಕು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಅನಲೈಸ್ ಮಾಡೋದ. ಅಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ರೆ ಪಂಜಾಬ್ ಅವರು ಈ ಒಂದು ಸೀಸನ್ ಸ್ಟಾರ್ಟ್ ಮಾಡೋದು ನೋಡಿದ್ರೆ ಇಲ್ಲಿ ಇಷ್ಟುವರೆಗೆ ಆಲ್ರೆಡಿ ಅವರು ಕ್ವಾಲಿಫೈ ಆಗ್ಬಿಡ್ಬೇಕಾಗಿತ್ತು ಪ್ಲೇ ಆಫ್ಗೆ, ಬಟ್ ಇನ್ನ ಇವರಿಗೆ ಬಾಯಿಗೆ ಬರ್ತಾ ಇದೆ ಬಿಕಾಸ್ ಜಿ ಟಿ ಮಾಡಿರೋ ಕೆಲಸ ಇಂದ. ಅಂಡ್ ಸ್ಟಿಲ್ ಇವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಇರ್ಬೋದು, ಬಟ್ ಇವ್ರಿಗೆ ಇನ್ನ 2 ವಿನ್ ಬೇಕು. ಅಂಡ್ 9ರಲ್ಲಿ 6 ಗೆದ್ದಿದ್ರೆ ಅನ್ಸ್ಟಾಪಬಲ್ ಟೀಮ್ ಆಗಿದ್ದು ಪಂಜಾಬ್ ಕಿಂಗ್ಸ್ ಈ ಒಂದು ಸೀಸನ್, ಬಟ್ ಅವ್ರನ್ನ ಬ್ರೇಕ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ನಿನ್ನೆ ಜಿ ಟಿ ಅವ್ರನ್ನ ಬ್ರೇಕ್ ಮಾಡಿದ್ರು ಅಂಡ್ ಸ್ಟಿಲ್ ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿದ್ರೆ, ಬಟ್ ಇನ್ನ ಇವ್ರಿಗೆ ಸೇಫ್ ಇಲ್ಲ ಆ ಒಂದು ಪಾಯಿಂಟ್ಸ್ ಟೇಬಲ್ ಕೂಡ. ಅಂಡ್ ಸೆಕೆಂಡ್ ಪೊಸಿಷನ್ ನಮ್ಮ ಆರ್ ಸಿ ಬಿ ಇದ್ದಾರೆ. ಈ ಒಂದು ಸಲ ಪಂಜಾಬ್ಗೆ ಇರೋ ದಾರಿ ತರ ಆರ್ ಸಿ ಬಿಗೆ ಇಲ್ಲ, ಬಿಕಾಸ್ ಅಪ್ ಅಂಡ್ ಡೌನ್ಸ್ ಬರ್ತಾನೆ ಇದೆ ಆರ್ ಸಿ ಬಿಗೆ. ಬಟ್ ಆರ್ ಸಿ ಬಿಗೆ ಯಾವಾಗ ಎಡ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಸಲ ಯಾವಾಗಲೇ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 3ಗೆ 3 ಮ್ಯಾಚ್ ಕೂಡ ಹೋಗಕಂದ್ರೆ ಅಂಡ್ ಅದೇ 3 ಮ್ಯಾಚ್ ಈ ಒಂದು ಸೀಸನ್ ಸೋತಿರೋದು. ಅಂಡ್ ಪಾಯಿಂಟ್ಸ್ ಟೇಬಲ್ ಇವರು ಕೂಡ ಇನ್ನ ಸೇಫ್ ಇಲ್ಲ. ನೀವು ಅನ್ಕೋಬಹುದು ಟೇಬಲ್ ಅಲ್ಲಿ ಟಾಪ್ ಇದ್ದಾರೆ, ಟಾಪ್ 2 ಇದ್ದಾರೆ ಅಂತ, ಬಿಕಾಸ್ ಬಾಟಮ್ ಅಲ್ಲಿ ಇನ್ನ ಅವರು ರೈಸ್ ಆಗ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಆ ಒಂದು ಲಕ್ ಏನಾದ್ರೂ ಆ ಟೀಮ್ ಗಿದ್ರೆ ಆಬ್ವಿಯಸ್ಲಿ ಅವರು ಪಾಯಿಂಟ್ಸ್ ಟೇಬಲ್ ಬಂದು ಕುತ್ಕೋತಾರೆ. ಅಂಡ್ 3ನೇ ಟೀಮು ಸನ್ ರೈಸರ್ಸ್ ಹೈದರಾಬಾದ್ ಅವರು. ಈ ಒಂದು ಸೀಸನ್ ಅವರು ಸ್ಟಾರ್ಟ್ ಮಾಡಿದ್ದು ಬರೀ ಆಟ್ರಿಕ್ ಸೋಲ್ ನಿಂದ, ಓಕೆನಾ. ಅದಾದ್ಮೇಲೆ ಸೋಲ್ನೇ ಕಂಡಿಲ್ಲ, 5ಕ್ಕೆ 5 ಮ್ಯಾಚ್ ಕೂಡ ಗೆದ್ದಿದ್ದಾರೆ. ಅಂಡ್ ಸ್ಟಿಲ್ ಒಂಥರ ವಾರಿಯರ್ ತರ ಆಡ್ತಾ ಇದ್ದಾರೆ. ಬ್ಯಾಟಿಂಗು ಬೌಲಿಂಗು ಎಲ್ಲಾನು ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇವಾಗ ಸರಿಗೆ ಆಗ್ಬಿಟ್ಟಿದೆ. ಅದರಲ್ಲೂ ಪ್ಯಾಟ್ ಕಮಿನ್ಸ್ ಈ ಒಂದು ಟೀಮ್ಗೆ ಬಂದ ತಕ್ಷಣ ಅದೇನಾಯ್ತೋ ಗೊತ್ತಿಲ್ಲ, ಮ್ಯಾಜಿಕ್ ಅಂತೂ ಸ್ಟಾರ್ಟ್ ಆಗಿದೆ. ಆ 4ನೇ ಪೊಸಿಷನ್ ರಾಜಸ್ಥಾನ್ ರಾಯಲ್ಸ್ ಅವರು. ರಾಜಸ್ಥಾನ್ ರಾಯಲ್ಸ್ ಅಂತೂ ಈ ಒಂದು ಸೀಸನ್ 4ಕ್ಕೆ 4 ವಿಕ್ಟರಿ ಕೂಡ ಆಗಿದ್ದು, 1 ಬ್ರೇಕ್ ಆಗುತ್ತೆ. ಅಲ್ಲಿಂದ ಇವರು ಕೂಡ ಸೇಮ್ ಇಳಿಯೋದು ಹತ್ತದು, ಬಸ್ನ ಇಳಿಯೋದು ಹತ್ತದು ಅದೇ ತರ ಆಗಿದೆ. ಅಂಡ್ 5ನೇ ಪೊಸಿಷನ್ ಅಲ್ಲಿ ಗುಜರಾತ್ ಟೈಟನ್ಸ್. ಇವರಂತೂ ಈ ಒಂದು ಸೀಸನ್ ಬೇರೆ ಎಲ್ಲಾ ಟೀಮು ಕೂಡ ಗೇಟ್ ನ ಓಪನ್ ಮಾಡಿಕೊಡ್ತಾ ಇದಾರೆ, ಅದು ಪ್ಲೇ ಆಫ್ಗೆ. ಸೊ ಈ ಒಂದು ಸೀಸನ್ ನಾವು ಕೂಡ ಹೋಗ್ತೀವಿ, ನಿಮಗೂ ಕೂಡ ಚಾನ್ಸ್ ನ ಕೊಡಿಸ್ತೀವಿ, ಬನ್ನಿ ನನ್ನ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಟೇಬಲ್ ಬಾಟಮ್ ಇರೋ ಟೀಮ್ಗೆಲ್ಲ ಹೇಳ್ತಾ ಇರೋದು. ಅಂಡ್ ಗುಜರಾತ್ ಟೈಟನ್ಸ್ ಸೀಸನ್ ಅಲ್ಲಿ ಇವರಿಗೆ ಯಾವ ತರ ಆಯ್ತು ಅಂತ ಹೇಳಿದ್ರೆ ಇಳ್ದೋಗ್ಬಿಡೋದು ಆಮೇಲೆ ಹತ್ತದು, ಇಳ್ದೋಗ್ಬಿಡೋದು ಆಮೇಲೆ ಹತ್ತದು ಆ ತರ ಆಯ್ತು. ಬಟ್ ಲಾಸ್ಟ್ 3 ಆಟ್ರಿಕ್ ವಿನ್ ಇದೆಯಲ್ಲ, ಇದು ಬೇರೆ ಟೀಮ್ ಕೂಡ ಕಾನ್ಫಿಡೆಂಟ್ ಕೊಟ್ಟಿದೆ, ಈ ಟೀಮ್ ಕೂಡ ಇನ್ನ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆಂಟ್ ಕೂಡ ಕೊಟ್ಟಿದೆ. ಅಂಡ್ 6ನೇ ಟೀಮು ಸಿ ಎಸ್ ಗೆ ಏನು ಅಲ್ಲ ಅಂತ ಅನ್ಕೊಂಡಿದ್ವಿ ಸ್ಟಾರ್ಟಿಂಗು, ಇವರು ಯಾವ ತರ ಸ್ಟಾರ್ಟ್ ಮಾಡಿದ್ರು, ಬಟ್ ಇವಾಗ ಇವರು ಕೂಡ ಸ್ಟಿಲ್ ರೇಸ್ ಅಲ್ಲಿ ಕೂಡ ಇದ್ದಾರೆ. ಅಂಡ್ 9 ಮ್ಯಾಚ್ 4 ಕೂಡ ಗೆದ್ದಿದ್ದಾರೆ. 7th ಪೊಸಿಷನ್ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟಾರ್ಟಿಂಗ್ 2 ಮ್ಯಾಚ್ ಸೋತ್ರಲ್ಲ, ಗೆಲ್ಲೋ ಮ್ಯಾಚ್ ಆ 2 ಮ್ಯಾಚ್ ಏನಾದ್ರು ಗೆದ್ದು ಬಿಟ್ಟಿದ್ರೆ ಡೆಲ್ಲಿನ ಇವತ್ತು ಹಿಡಿಯಕ್ಕೆ ಯಾವ ಟೀಮು ಆಗ್ತಾ ಇರಲ್ಲ. ಬಿಕಾಸ್ ಇವರು 9 ಮ್ಯಾಚಸ್ ಅಲ್ಲಿ 4ನ ಗೆದ್ದಿದ್ರೆ, ಆ 2 ಮ್ಯಾಚ್ ನ ಗೆದ್ದಿದ್ರೆ 6 ಆಗ್ತಾ ಇತ್ತು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಂದು 3 ಇಲ್ಲ 4ನೇ ಪೊಸಿಷನ್ ಕೂತ್ಕೋತಾ ಇದ್ರು. 8ನೇ ಪೊಸಿಷನ್ ಅಲ್ಲಿ KKR ಇದ್ದಾರೆ. KKR ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ 5ಕ್ಕೆ 5 ಸೋತ್ರು, ಓಕೆನಾ. 5ರಲ್ಲಿ ಅಟ್ಲೀಸ್ಟ್ 2 ಗೆದ್ಬಿಟ್ಟಿದ್ರೆ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂದು ಸ್ಟೇಬಲ್ ಆಗಿ ಕೂಡ ಇರ್ತಾ ಇದ್ರು. ಬಿಕಾಸ್ 9ರಲ್ಲಿ 3ನ ಗೆದ್ದಿದ್ದಾರೆ, ಈ 3 ಗೆಲುವು ಬಂದಿರೋದು ಲಾಸ್ಟ್ 3 ಮ್ಯಾಚಸ್ ಆಟ್ರಿಕ್ ವಿನ್ ಆಗಿದ್ದಾರೆ. ಅಂಡ್ 9ನೇ ಪೊಸಿಷನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಈ ಒಂದು ಸೀಸನ್ ಕಂಪ್ಲೀಟ್ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ ಈ ಒಂದು ಸೀಸನ್. ಬಿಕಾಸ್ ಅವರು ಆನ್ ದ ಪೇಪರ್ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಂಗ್ ಟೀಮು. ಆನ್ ಪೇಪರ್ ನೋಡಿದ್ರೆ ಯಾವ ಟೀಮು ಈ ಒಂದು ಟೀಮ್ ನ ಬೀಟ್ ಮಾಡಕ್ ಆಗುತ್ತೆ ಅಂತ ನಮಗೆ ನಾವೇ ಕ್ವಶನ್ ಹಾಕೋಬೇಕು. ಬಟ್ ಈ ಒಂದು ಸೀಸನ್ ಆನ್ ದ ಫೀಲ್ಡ್ ಜಸ್ಟ್ ಈ ಒಂದು ಟೀಮ್ ನಥಿಂಗ್ ನಥಿಂಗ್. ಬಿಕಾಸ್ ಏನು ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಟ್ರೆಂಟ್ ಬೋಲ್ಟ್ ಎಂತೆಂತ ಫಾರಿನ್ ಪ್ಲೇಯರ್ಸ್ ಈ ಒಂದು ಟೀಮ್ ಅಲ್ಲಿ ಇರೋದು, ಬಟ್ ಯಾರು ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ. ಅದರಲ್ಲೂ ಬೂಮ್ರಾ ಈ ಒಂದು ಟೀಮ್ಗೆ ಪರ್ಫಾರ್ಮ್ ಮಾಡ್ತಿಲ್ವಲ್ಲ, ಅದೇ ಇವ್ರಿಗೆ ದೊಡ್ಡ ಇಂಪ್ಯಾಕ್ಟ್ ಆಗಿರೋದು. ಅದಕ್ಕೋಸ್ಕರ ಮುಂಬೈ ಇಂಡಿಯನ್ಸ್ ಈ ಒಂದು ಈ ಲೆವೆಲ್ಗೆ ಬಾಟಮ್ ಅಲ್ಲಿ ಕಚ್ಕೊಂಡಿರೋದು. ಅಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಇವತ್ತು ಆಕ್ಚುಲಿ ಲಕ್ನೋಗೆ ಮತ್ತೆ ಮುಂಬೈಗೆ ಮ್ಯಾಚ್ ಇದೆ. ಇವತ್ತೇನಾದ್ರೂ ಲಕ್ನೋ ಗೆದ್ರೆ ಸ್ಟಿಲ್ ಇವರು ಕೂಡ ಚಾನ್ಸ್ ಇದೆ ಪ್ಲೇ ಆಫ್ಗೆ ಹೋಗೋದಕ್ಕೆ. ಬಟ್ ಮುಂಬೈ ಇಂಡಿಯನ್ಸ್ ಏನಾದ್ರು ನಾವ್ ಹೆಂಗಿದ್ರು ಮನೆಗೆ ಹೋಗ್ತಾ ಇದೀವಿ, ಬನ್ನಿ ನಿಮ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ನ ಗೆದ್ರೆ ಹೇಳ್ತಾ ಇದೀನಿ, ಲಕ್ನೋ ನಿಮ್ದು ಪ್ಲೇ ಆಫ್ ಗೇಟ್ ಓಪನ್ ಮಾಡಿದಾರಲ್ಲ ಜಿ ಟಿ ಅವರು, ಅದನ್ನ ಕ್ಲೋಸ್ ಮಾಡ್ಕೊಂಡು ನೀವೇ ಮನೆಗೆ ಹೋಗ್ತೀರಾ. ಅಂಡ್ ಸ್ಟಿಲ್ ಈ ಒಂದು ಪ್ಲೇ ಆಫ್ಗೆ ಯಾವ ಟೀಮ್ಗೆ ಎಷ್ಟು ವಿಕ್ಟರಿ ಬೇಕು ಅಂತ ಹೇಳಿದ್ರೆ
ಪಂಜಾಬ್ ಅವ್ರಿಗೆ ಇನ್ನಿರೋ 5 ಮ್ಯಾಚಸ್ ಅಲ್ಲಿ 2 ವಿಕ್ಟರಿ ಸಿಕ್ಕಿದ್ರೆ ಸಾಕು, ಅವರು ಥ್ರೂ ಪ್ಲೇ ಆಫ್ಗೆ ಹೋಗ್ತಾರೆ. RCB ಕೂಡ 5ರಲ್ಲಿ 2 ಗೆದ್ರೆ ಅವರು ಕೂಡ ಥ್ರೂ ಹೋಗ್ತಾರೆ. ಅಂಡ್ SRHಗೆ 4ರಲ್ಲಿ 2 ಗೆಲ್ಲಬೇಕು, ಅಂಡ್ ರಾಜಸ್ಥಾನ್ ರಾಯಲ್ಸ್ಗೆ 4ರಲ್ಲಿ 2, ಅಂಡ್ ಗುಜರಾತ್ ಟೈಟನ್ಸ್ಗೆ 4ರಲ್ಲಿ 2 ಗೆಲ್ಲಬೇಕು. ಗುಜರಾತ್ ಟೈಟನ್ಸ್ ಅಂತೂ ಲಾಸ್ಟ್ 3 ಮ್ಯಾಚ್ ಅಂತೂ ಅನ್ಬೀಟನಬಲ್. ಅಂಡ್ CSKಗೆ 5 ಮ್ಯಾಚಸ್ ಅಲ್ಲಿ 4ನ ಗೆಲ್ಲಬೇಕು, ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ 5ರಲ್ಲಿ 4, ಅಂಡ್ KKRಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗಿರೋದು, ಬಿಕಾಸ್ 5ಕ್ಕೆ 5 ಗೆದ್ರೆ ಮಾತ್ರ ಚಾನ್ಸ್ ಇರೋದು ಈ ಒಂದು ಪ್ಲೇ ಆಫ್ಗೆ. ಇಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಅಂಡ್ ಮುಂಬೈ ಇಂಡಿಯನ್ಸ್ ಕಂಪ್ಲೀಟ್ ಎಲಿಮಿನೇಟೆಡ್ ಅಂಡ್ ಮನೆ ಕಡೆ ಕಳಿಸಿದೀವಿ. ಅಂಡ್ LSGಗೆ ಹೇಳಿದ್ನಲ್ಲ, ಇವತ್ತು MI ಮೇಲೆ ಎಲ್ಲ ಮ್ಯಾಚು ಕೂಡ ಡಿಪೆಂಡ್ ಆಗಿರುತ್ತೆ. LSG ಏನಾದರೂ ಗೆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವರು ಕೂಡ ಪ್ಲೇ ಆಫ್ಗೆ ದಾರಿ ಇರುತ್ತೆ. ಸೋತ್ರೆ ಓಕೆ LSG ಮನೆಗೆ ಹೋದ್ರು, ಓಕೆ ನಮಗೆ ಇನ್ನ ಚಾನ್ಸ್ ಅಂತ ಬೇರೆ ಟೀಮ್ ಎಲ್ಲ ಕೂಡ ಥಿಂಕ್ ಮಾಡ್ತಾರೆ. ಅಂಡ್ ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಪ್ಲೇ ಆಫ್ಗೆ ಯಾವ 4 ಟೀಮ್ಗಳು ಕ್ವಾಲಿಫೈ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ.